ಎವ್ರಿವಾನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ವಿಡಿಯೋಲ್ಲಿ ಸಿಂಪಲ್ಲಾಗಿ ಸಾಫ್ಟಾಗಿ ಬೆಣ್ಣೆ ಥರ ಹೇಗೆ ಮುದ್ದೆ ಮಾಡೋದು ಅಂತ ನೋಡೋಣ ಬನ್ನಿ. ನಾವು ಯೂಶ್ವಲಾಗಿ ಹೆಂಗೆ ಮಾಡ್ತೀವಿ ಮುದ್ದೆ ಅಂತಂದರೆ, ಒಂದು ತಪ್ಪಲೆಯಲ್ಲಿ ಬಿಸಿನೀರು ಇಟ್ಕೊತೀವಿ. ಆ ಬಿಸಿನೀರು ಕುದಿಯೋ ತನಕ ವೆಯ್ಟ್ ಮಾಡ್ತೀವಿ. ಅದು ಕುದಿಬೇಕಾದ್ರೆ ರಾಗಿ ಹಸಿಟ್ಟು ಹಾಕ್ಕೊತೀವಿ. ಆಲ್ಮೋಸ್ಟ್ ಹೇಗೆ ಅಂತಂದರೆ ಒಂದು ಹಾಫ್ ಬಟ್ಲು ಅಷ್ಟು ರಾಗಿ ಹಿಟ್ಟು ನೀರಿಗೆ ಅಳತೆ ಮಾಡಿಕೊಂಡು ಹಾಫ್ ಬಟ್ಲು ಅಷ್ಟು ರಾಗಿ ಹಸಿಟ್ಟು ಹಾಕ್ಕೊತೀವಿ. ನೆಕ್ಸ್ಟ್ ಆಮೇಲೆ ಅದನ್ನು ನೀಟಾಗಿ ತೊಳೆಸ್ತೀವಿ. ನಮ್ಮ ಕಡೆ ಅದನ್ನು ಸಿಂಪಲ್ಲಾಗಿ ಈಸಿಯಾಗಿ ಬ್ಯಾಚುಲರ್ಸ್, ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಇದ್ದರೆ ಆರಾಮ್ಸೆ ಈ ಥರ ಮಾಡ್ಕೊಳ್ಬೋದು. ರಾಗಿ ಮುದ್ದೆ ಈಸಿಯಾಗಿ ಮಾಡಿಕೊಂಡು ಡೈಲಿ 1 ಟೈಮ್ ತಿಂದರೆ ಸಾಕು. ಅದೇ ಎಷ್ಟೋ ಶಕ್ತಿ ಬರುತ್ತೆ ನಮಗೆ. ಲೈಕ್ ಮೋರ್ ಕ್ಯಾಲ್ಶಿಯಮ್, ಮ್ಯಾಗ್ನೀಷಿಯಮ್ ಎಲ್ಲ ಸಿಗುತ್ತೆ ನಮಗೆ ರಾಗಿ ಹಿಟ್ಟು. ಮತ್ತು ನೋಡಿ, ಇಲ್ಲಿ ಸ್ವಲ್ಪ ತೆಳ್ಳಗಾಯಿತು ರಾಗಿ ಮುದ್ದೆ ಅಂದ್ಬಿಟ್ಟು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಮತ್ತೆ ತೊಳಸ್ಕೊತಾ ಇದ್ದೀವಿ. ಯಾಕಂದರೆ ಅದು ಒಂದು ಹದಕ್ಕೆ ಬರಬೇಕು. ತುಂಬ ತೆಳ್ಳಗಾಗ್ಬಿಟ್ರೆ ಅದು ಮುದ್ದೆ ಕಟ್ಟೋದಕ್ಕೂ ಆಗೋಲ್ಲ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಹಸಿಟ್ಟು ಆ್ಯಡ್ ಮಾಡಿಕೊಂಡು ಒಂದು ಹದಕ್ಕೆ ಬರೋ ಹಾಗೆ ನೀಟಾಗಿ ತೊಳಸ್ಕೊತಾ ಇದ್ದೀವಿ. ಫಸ್ಟೇ ನಾವು ಈ ಥರ ಮಾಡೋದ್ರಿಂದ ಮುದ್ದೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈ ಥರ ಮೆದಿಬೇಕು ಫಸ್ಟೇ ಹಸಿಟ್ಟನ್ನ, ರಾಗಿ ಮುದ್ದೆನ. ಮತ್ತು ನೋಡಿ, ಇವಾಗ ಇದೆಲ್ಲ ಆದಮೇಲೆ ಅದು ಬೇಯಬೇಕಲ್ವ, ನಮಗೆ ರಾಗಿ ಹಿಟ್ಟು ಬೇಯಬೇಕು. ಮೇಯ್ನ್ ಬೆಂದರೆ ಅದು ಚೆನ್ನಾಗಿ ಮೇಣ ಥರ ಆಗಬೇಕು. ಅಂದರೆ ನಮಗೆ ತಿಂದ್ರೂ ರಾಗಿ ಮುದ್ದೆನ ಅದು ನೀಟಾಗಿ ಡೈಜೆಸ್ಟ್ ಆಗಬೇಕು ಅಂದರೆ ನಾವು ಬೇಯಿಸ್ಬೇಕು ಚೆನ್ನಾಗಿ ರಾಗಿ ಮುದ್ದೆನ. ಸೊ ದಟ್ ಅದಕ್ಕೆ ನಾವು ಇಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು, ನೀರು ಚಿಮುಕ್ಸ್ಬಿಟ್ಟು ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಬೇಕು. ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಇಲ್ಲ 5 ನಿಮಿಷ ಬಿಟ್ಟರೆ ಸಾಕು. ಅದು ನೀಟಾಗಿ ಬೆಂದಿರುತ್ತೆ. ಸೊ ಹಾಗಾಗಿ ನಮಗೆ ನೀಟಾಗಿ ಡೈಜೆಸ್ಟ್ ಆಗುತ್ತೆ. ಪ್ರತಿದಿನ ಒಂದು ಮುದ್ದೆ ತಿನ್ನೋದ್ರಿಂದ 1 ಟೈಮ್ ತಿಂದರೆ ಸಾಕು. ಮಧ್ಯಾಹ್ನ 1 ಟೈಮ್ ತಿಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಮುದ್ದೆಯಲ್ಲಿ. ಕ್ಯಾಲ್ಶಿಯಮ್ ಸಿಗುತ್ತೆ, ಮ್ಯಾಗ್ನೀಷಿಯಮ್ ಸಿಗುತ್ತೆ. ಈ IT ಕಂಪ್ನೀಸ್ ಅಲ್ಲಿ ಕೂತ್ಕೊಂಡೇ ಕೆಲಸ ಮಾಡ್ತಾರೆ 12 ಅವರ್, 9 ಅವರ್, 10 ಅವರ್. ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ, ಬ್ಯಾಕ್ ಪೇಯ್ನ್ ಬರೋಲ್ಲ. ಸೊ ನೋಡಿ, ಈ ಥರ ಬೆಂದಿರುತ್ತೆ ಅದು ಹಸಿಟ್ಟು ಮುದ್ದೆ ಹಿಟ್ಟು. ಈ ಥರ ಬೆಂದಾದ್ಮೇಲೆ ಮತ್ತೆ ನಾವು ಒಂದು ರೌಂಡ್ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊತಾ ಏನಾಗುತ್ತೆ, ಅದು ಒಂದು ಹದಕ್ಕೆ ಬರುತ್ತೆ. ಸೊ ಅದಕ್ಕೆ ನಾವು ಮುದ್ದೆ ಕಟ್ಟೋದಕ್ಕೆ ಈಸಿ ಆಗುತ್ತೆ. ನೋಡಿ, ನೀಟಾಗಿ ಇವಾಗ ಒಂದು ಹದಕ್ಕೆ ಬಂದಿದೆ. ಇವಾಗ ಮುದ್ದೆ ಕಟ್ಟೋದು ನೋಡಿ ತೋರಿಸ್ಕೊಡ್ತಾರೆ ನಮ್ಮಮ್ಮ ಹೆಂಗೆ ಕಟ್ತಾರೆ ಮುದ್ದೆನ ಅಂತ. ಫಸ್ಟ್ ಈ ಥರ ತೊಗೊಂಡ್ಬಿಟ್ಟು ನೀರು ಇಟ್ಕೊಂಡಿರಬೇಕು ನಾವು ತಣ್ಣೀರು. ಬಿಕಾಸ್ ತುಂಬ ಬಿಸಿ ಇರುತ್ತೆ ಅದು ಮುದ್ದೆ. ನೋಡಿ, ಈ ಥರ ನೀರು ಎತ್ಕೊಂಡು ನಾವು ಇಟ್ಕೊಳ್ಬೇಕು ಮುದ್ದೆನ. ನೋಡಿ ಈ ಥರ. ಸೊ ನಾವು ನೀಟಾಗಿ ಬೇಯಿಸ್ಕೊಂಡಿರೋದಕ್ಕೆ ಮುದ್ದೆ ಹಿಟ್ಟನ್ನ ನೋಡಿ ಈ ಥರ ಬರ್ತಾಯಿದೆ ಈಸಿಯಾಗಿ. ಇಲ್ಲ ಅಂದರೆ ಅದು ಮುದ್ದೆ ಕಟ್ಟೋದಕ್ಕೆ ಆಗೋಲ್ಲ. ನೋಡಿ, ಈ ಥರ ಗಂಟುಗಳು ಏನಾದರೂ ಇದ್ದರೆ ಅದನ್ನು ತಗೊಂಡು ತುಂಬ ಬಿಸಿ ಇರುತ್ತೆ, ಅದು ಸ್ವಲ್ಪ ತಣ್ಣೀರು ಹೆಚ್ಕೊಂಡು ನೀಟಾಗಿ ನಿಧಾನಕ್ಕೆ ಮುದ್ದೆ ಕಟ್ಬೋದು. ನೋಡಿ ಈ ಥರ. ಇಲ್ಲ ಬಿಸಿ ಆಗಲ್ಲ ಅನ್ನೋರಿಗೆ ಒಂದು ಸಣ್ಣ ಬಟ್ಲಿಗೆ ಹಸಿಟ್ಟನ್ನ ಹಾಕ್ಕೊಂಡು ಸುಮ್ಮನೆ ಈ ಥರ ರೌಂಡ್ ಮಾಡಿದ್ರೆ ಸಾಕು, ಮುದ್ದೆ ಆಗೋಗ್ಬಿಡುತ್ತೆ. ಅಂದರೆ ಮೇಯ್ನ್ ನೀಟಾಗಿ ಬೆಂದಿರಬೇಕು ಹಸಿಟ್ಟು. ಸೊ ದಟ್ ನಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಹೊಟ್ಟೆ ನೋವು ಬರೋಲ್ಲ. ಇಲ್ಲ ಅಂತಂದರೆ ಹೊಟ್ಟೆ ನೋವು ಬರೋದು ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಗುಂಡ್ರಿ ಕಟ್ಟಿದ್ದಾರೆ ನಮ್ಮಮ್ಮ ಮುದ್ದೆ. ಬೆಣ್ಣೆ ಥರ ತುಂಬ ಸಾಫ್ಟಾಗಿ ಇರುತ್ತೆ, ಪರ್ಫೆಕ್ಟಾಗಿ ಇರುತ್ತೆ ಮುದ್ದೆ. ಹಾಗೆ ತಿಂತಾಯಿದ್ರೆ ಬಾಯಲ್ಲಿ ಇಟ್ಕೊಂಡ್ರೆ ಅದೇ ಒಳಗೋಗ್ಬಿಡುತ್ತೆ, ನುಂಗೋದೇ ಬೇಡ, ಆ ಥರ ಇರುತ್ತೆ ಮುದ್ದೆ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಹೆಂಗೆ ಮಾಡೋದು ಮುದ್ದೆನ ಅಂತ. ಸೊ ಇದೇ ಥರ ನಿಮಗೆ ವೀಡಿಯೋಸ್ ಬೇಕಂತ ಅಂದರೆ ನನಗೆ ಕಮೆಂಟ್ ಮಾಡಿ, ಯಾವುದಾದ್ರೂ ರೆಸಿಪೀಸ್ ಬೇಕು ಅಂತ ಅಂದರೆ. ಸೊ ನೋಡಿ, ಆಲ್ಮೋಸ್ಟ್ 2 ಮುದ್ದೆ ಆಯಿತು. ಈಗ ಬ್ಯಾಚುಲರ್ಸ್ ಏನಾದರೂ ಇದ್ದರೆ ಆರಾಮ್ಸೆ ಮಾಡ್ಕೊಳ್ಬೋದು. ಈಗ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೇ ಇರ್ತಾರೆ. ಸೊ ನೋಡಿ, ಈ ಥರ ಆರಾಮ್ಸೆ ಮುದ್ದೆ ಮಾಡ್ಕೊಂಡು ತಿನ್ಬೋದು. ಮತ್ತು ರಾಗಿ ಹಸಿಟ್ಟು ಬೀಸಿಸ್ಕೊಳ್ಬೇಕಾದ್ರೆ ಗೋಧಿ, ಸಜ್ಜೆ, ನವಣೆ, ಮೆಂತ್ಯ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಬೀಸಿಸ್ಕೊಂಡ್ರೆ ಸೊ ಅದರಲ್ಲಿರುವಂಥ ಹೆಲ್ತ್ ಬೆನಿಫಿಟ್ಸ್ ಎಲ್ಲನೂ ನಮಗೆ ಸೇಮ್ ರಾಗಿ ಮುದ್ದೆಯಲ್ಲೇ ಸಿಗುತ್ತೆ. ನೋಡಿ, ಮುದ್ದೆ ರೆಡಿಯಾಗಿದೆ. ನಾನಂತೂ ಎವ್ರಿ ಡೇ ಒಂದು ಮುದ್ದೆ ತಿಂದ್ಬಿಟ್ಟೆ ನಾನು ಆಫೀಸ್ಗೆ ಹೋಗೋದು ಮಧ್ಯಾಹ್ನ. ಸೊ ನೋಡಿ, ರೆಡಿಯಾಗಿದೆ ಮುದ್ದೆ. ನೀವು ಕೂಡ ಟ್ರೈ ಮಾಡಿ, ಮುದ್ದೆ ಮಾಡಿ, ಹೆಲ್ತಿಗೆ ತುಂಬ ಒಳ್ಳೆಯದು. ನೋಡಿ, ಇವಾಗ ಮುದ್ದೆ ಇಟ್ಬಿಟ್ಟು ನಮ್ಮಮ್ಮ ಅದ್ರ ಮೇಲೆ ತುಪ್ಪ ಹಾಕ್ಬಿಟ್ಟು ಕೊಡ್ತಾರೆ. ಸೊ ತುಪ್ಪ ಹಾಕ್ಕೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ ಮುದ್ದೆ ತಿನ್ನೋದಕ್ಕೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.